ಯಾರು ಇಲ್ಲಮ್ಮ, ಗಂಡ ಇಲ್ಲ, ಏನೋ ಒಂಥರ ಇದೆ, ಜೀವನ ಇದೆ ನಮ್ದು, ಇದು ಅದ್ಲೇ ಇದೆ. ನಾವು ಏನ್ ಮಾಡೋದು? ತಿಡೀರ್ನು ಹೋಗು ಅಂತ ಎಲ್ಲ ಹೋಗೋದು, ಎಲ್ಲಿ ನಮ್ದು ಹೊಟ್ಟೆ ಪಾಡು ಇದೆ ಇಲ್ವಾ? ತುಂಬಾ ಕಷ್ಟ ಇದೆ. ಬೇಡಪ್ಪ, ಹೊಟ್ಟೆಲಿ ಹೊಡಿಬೇಡ, ನಮ್ಗೂ ಕಷ್ಟ ಇದೆ. ಪ್ರಪಂಚದಲ್ಲಿ ನಾವು ಕಳ್ತನ ಮಾಡ್ತಾ ಇದೀವಿ. ಏನು ಮಾಡಿಲ್ಲ ನಾವು, ಏನೋ ಒಂದ್ ಜೀವನ ಅಷ್ಟೇ. ಗಂಡ ಇಲ್ಲ, ನಮ್ಗೂ ಮಕ್ಕಳಿಲ್ಲ, ನಮ್ದು ಕಷ್ಟ ಇದೆ. ಯಾವನೋ ಒಂದು ಜೀವನ ಇಡ್ಬೇಕು, ಏನ್ ಮಾಡ್ಬೇಡಪ್ಪ, ಹೊಟ್ಟೆಲೆ ಉಡ್ಬೇಡಪ್ಪ. ಒಂದು ತುಂಬಾ ಕಷ್ಟದಲ್ಲಿ ಅವ್ರ ಮಕ್ಳಿಲ್ಲ, ಎಲ್ಲ ಬೀದಿ ಬಿಟ್ಟಿದ್ದಾರೆ. ಅವ್ರು ಎಲ್ಲೋ ಜೀವನ ಮಾಡ್ತಾರೆ. ಮನೆ ಕೆಲ್ಸಕ್ಕೆ ಹೋದ್ರೆ 300 ರೂಪಾಯಿ ಕೊಡ್ತಾರೆ ಸರ್. 300 ರೂಪಾಯಿ ತಂದು ನಾವು ಜೀವನ ಮಾಡಕ್ ಆಗಲ್ಲ. ಗಾರೆ ಹೊರಕ್ ಹೋಗ್ತೀನಿ ಅಂದ್ರೆ ಯಾರು ನಮ್ಮನ್ನ ತಗೊಳಲ್ಲ. ಒಂದ್ ಹೆಂಗ್ಸುನ ಕೆಟ್ಟದಾಗ ನೋಡ್ತಾರೆ ಹೊರತು ಒಳ್ಳೆ ರೀತಿಲಿ ಯಾರು ನೋಡಲ್ಲ ಸರ್. ಇವತ್ತು ನಮ್ ಕೈ ಬಾಯಿ ನಾವು ನೆಟ್ಟು ಮಾಡಿಕೊಂಡು ನಾವು ಫುಟ್ಪಾತ್ ಜೀವನ ಮಾಡ್ತೀವಿ ಅಂದ್ರೆ ಇವತ್ತು ಈ ಕೆಲಸ ಮಾಡಿದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಹೆಣ್ಮಕ್ಳು ಹೇಳಿ. ಓದಿರೋರು ಇದಾರೆ, ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ. ಎಲ್ಲರೂ ಎಲ್ಲಿ ಹೋಗ್ತಾರೆ ಜೀವನ ಮಾಡೋದಿಕ್ಕೆ? ನಾವೇನ್ 3 ಹೊತ್ತು ಊಟ ಕೊಡಿ ಅಂತ ನಾವ್ ಕೇಳ್ತಾ ಇಲ್ಲ, 1 ಹೊತ್ತು ಕೊಡಿ. ನಮ್ ಗಂಡ ಮಕ್ಳು ಸಾಕ್ತಿವಿ. ಇವತ್ತು 6 ವರ್ಷ 7 ವರ್ಷದಿಂದ ಗಂಡಿರು ಆಸ್ತಿ ಹಿಡ್ದಿದ್ದಾರೆ. ಅವ್ರು ಎಲ್ಲಿ ಹೋಗ್ಬೇಕು? ನಮ್ಗೆ ಇವತ್ತು ಸಂಘದ್ರಿಂದ ಕೊಟ್ರಿ, ಏನ್ ಕೊಟ್ರಿ? ಅದ್ರಿಂದ ಏನ್ ಪ್ರಯೋಜನ ಆಗ್ತಾ ಇದೆ ನಮ್ಗೆ? ಯಾವ್ದ್ರಿಂದನೂ ಸಪೋರ್ಟ್ ಸಿಗ್ತಾ ಇಲ್ಲ ನಮ್ಗಳಿಗೆ. ಇವತ್ತು ನಮ್ ಓಟು ನಿಮಗ್ ಬೇಕು. ನೀವ್ ಜನಗಳಿಗಿಂದ ಇರ್ಬೇಕೆ ಹೊರತು, ಜನಕ್ಕೋಸ್ಕರ ನೀವ್ ಇರ್ಬೇಕೆ ಹೊರತು ಜನದ ಹೊಟ್ಟೆ ಮೇಲೆ ಹೊಡಿಬಾರ್ದು ಸರ್ ನೀವು. ನಾವ್ ಅದನ್ನ ಕೇಳ್ತಾ ಇದೀವಿ. ಇವತ್ತು ನಮ್ಮ ಮಕ್ಳು ಫೀಸ್ ಕಟ್ಬೇಕು, ಎಲ್ಲಿಂದ ಕಟ್ಲಿ? ಇವತ್ತು ಗಂಡದಿರ್ ಬಿಟ್ಟು ಹೋಗಿದ್ದಾರೆ, ಅವ್ರೆಲ್ಲ ಎಲ್ಲಿ ಹೋಗ್ತಾರೆ? ಈಗ ಈ ಅಮ್ಮ ತುಂಬಾ ಅನಾಥೆ, ಈ ಮಕ್ಳನ್ನ ಬಿಟ್ಟು ಹೋಗಿದ್ದಾರೆ. ಈ ಅಮ್ಮ ಯಾವ್ದ್ ರೀತಿ ಜೀವನ ಮಾಡ್ಬೇಕು ನೀವ್ ಹೇಳಿ? ನಮಗೆ ಎಷ್ಟೇ ಪ್ರಶ್ನವ್ರು ಬಂದ್ರು ನಮಗ್ ನ್ಯಾಯ ಸಿಕ್ಕಲ್ಲ. ಬರ್ಬೇಕಾದ ಅಧಿಕಾರಿ ಬರ್ಬೇಕು, ನಮ್ ಕಣ್ಣೀರವ್ರು ತಟ್ಟಬೇಕು, ನಮಗ್ ನ್ಯಾಯ ಸಿಗ್ಬೇಕು ಅಲ್ವಮ್ಮ? ಅಷ್ಟೇ ನಾವ್ ಕೇಳ್ಕೊತಾ ಇರೋದು. ತಳ್ಳೋ ಗಾಡಿನಲ್ಲಿ ವ್ಯಾಪಾರ ಮಾಡೋದು ಏಕಾಏಕಿ ಎತ್ತು ಅಂತ ಹೇಳಿದ್ದಾರೆ. ನಾವು 1 ವಾರ ಆಯ್ತು ವ್ಯಾಪಾರಗಳಕ್ಕೆ. 1 ವಾರದಿಂದ ಅವ್ರು ಮಾತುಗೊಂದು ಮರ್ಯಾದೆ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಅಂಗಡಿಗಳು ಹಾಕ್ಲಿಲ್ಲ. 1 ವಾರ ಆಯ್ತು. ನಮ್ಮ ಮನೆಯಲ್ಲಿ ಇವಾಗ ಒಂದು ಅಕ್ಕಿ ಇಲ್ಲ, ಏನಂದ್ರೆ ಏನಿಲ್ಲ. ಮಕ್ಳಿಗೆ ಅಡ್ಮಿಷನ್ ಕಟ್ಟಕ್ ಆಯ್ತಾ ಇಲ್ಲ. ಸಡನ್ ಆಗಿ ಹಿಂಗೆ ಎತ್ಸ್ಬಿಟ್ರೆ ನಾವ್ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ನಾವು ಸರ್ಕಾರದಿಂದ ಯಾವುದೇ ರೀತಿ ಅನ್ಯಾಯ ನಾವು ಕೇಳಲಿಲ್ಲ, ತಗೊಂಡು ಇಲ್ಲ. ಇವರ್ಗು ಸರ್ಕಾರದಿಂದ ನಮ್ಗೇನು ಅನುಕೂಲ ಇದುವರೆಗೂ ಸಿಕ್ಲಿಲ್ಲ. ಅವರು ಕೇಳಲು ಇಲ್ಲ, ನಾವು ಕೇಳಲು ಇಲ್ಲ. ಏನೋ ನಮ್ಮೊಂದು ದಿಟ್ಟ ನಿರ್ಧಾರದ ಮೇಲೆ ನಾವು ನಿಂತ್ಕೊಂಡು ಏನೋ ಒಂದು ವ್ಯಾಪಾರ ಮಾಡ್ಕೊಂಡು, ಸಾಲ ಒಂದು ಬಡ್ಡಿ ವ್ಯವಹಾರ ಮಾಡ್ಕೊಂಡು, ಮಕ್ಕಳಿಗೊಂದು ಅಡ್ಮಿಷನ್ ಕಟ್ಟಕ್ಕೆ ಏನೋ ಒಂದು ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಈ ತರ ಇವಾಗ ಎತ್ಸಿದಾರಲ್ಲ, ನಾವು ಎಲ್ಲ ಫುಲ್ ತೆರವುಗೊಳಿಸ್ಬೇಕು ಅಂತಂದ್ರೆ ಈ ತರ ನೋಡಿದ್ರೆ ಈ ನಮ್ ತಲೆಗೆ ಲಾಸ್ಟ್ ಆಗ್ಬಿಡ್ಲಿ ಅನ್ಸುತ್ತೆ. ಯಾಕಂದ್ರೆ ಒಬ್ಬರು ತಪ್ಪಿದ್ರೆ ಒಬ್ರು, ಈ ಒಂದ್ ಸರ್ಕಾರ ಬಂತ, ಇನ್ನೊಂದ್ ಬಂತ, ಮತ್ತೊಂದ್ ಬಂತ, ಸಲ ಏನೋ ಒಂದು ಕಾರಣಕ್ಕೆ ಎತ್ತಿಸ್ತಾನೆ ಇರ್ತಾರೆ. ಒಂದಲ್ಲ ಒಂದ್ ರೀತಿ ತೆಗಿತಾ ಇರ್ಬೇಕು ಅಂಗಡಿ ಅಂತಂದ್ರೆ ತೆಗೆದು ಬಿಡ್ಬೇಕು. ಸಡನ್ ಆಗಿ ಹಿಂಗ್ ತೆಗೆದು ಬಿಡ್ಬೇಕಂದ್ರೆ ಅಂಗಡಿ ಮೇಲೆ ಐಟಮ್ ಹಾಕಿರ್ತೀವಿ, ಸಡನ್ ಆಗಿ ತೆಗಿ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಅಲ್ವಾ? ಇದನ್ನ ನಂಬ್ಕೊಂಡೆ ನಾವು ಇವಾಗ ಅಡ್ಮಿಷನ್ ಕಟ್ಟಕ್ಕಾಗಿಲ್ಲ ಅಂತಂದ್ರೆ ಒಂಥರ ಹಿಂಸೆ, ಮಾನಸಿಕ ಹಿಂಸೆ. ಈ ಹಿಂಸೆ ಅಂತಂದ್ರೆ ಏನಪ್ಪ ಇದು ನಮ್ಮ ಮನೆ ಬರ, ನಾವು ಬಡವರಾಗಿ ಹುಟ್ಟಿದ್ದೆ ಒಂದು ತಪ್ಪಾಗ್ಬಿಡ್ತಾ ಅಂತ ಅನ್ಸುತ್ತೆ. ಇಲ್ಲ ಬೀದಿ ವ್ಯಾಪಾರಕ್ಕೆ ಬಂದಿದ್ದೆ ತಪ್ಪಾಗ್ಬಿಡ್ತಾ ಅಂತ ಅನ್ಸ್ಬಿಡುತ್ತೆ. ನಮ್ಗೆ ಓದ್ಸೋರ್ ಇರ್ಲಿಲ್ಲ, ಓದಿಲ್ಲ, ವಿದ್ಯಾವಂತರಂತೂ ಅಲ್ವೇ ಅಲ್ಲ. ನಾವು ಓದಿಲ್ಲ ಚೆನ್ನಾಗಿ, ಅಷ್ಟೊಂದು ನಮ್ಗೆ ಬುದ್ಧಿನೂ ಇಲ್ಲ. ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ, ಏನೋ ಒಂದು ಅನುಕೂಲಕ್ಕೆ ನಮ್ಮ ಜೀವನ ನಾವು ಕಟ್ಕೊಂಡು ನಾವು ಬದುಕ್ತಾ ಇರ್ತೀವಿ. ಇಲ್ಲಿಂದ ತೆಗಿಬೇಕು, ತೆರವುಗೊಳಿಸ್ಬೇಕಂತಂದ್ರೆ ಎಲ್ಲಿಗೆ ತೆರವುಗೊಳಿಸ್ಬೇಕು? ನಾವು ಯಾವ ಕಡೆ ಹೋಗ್ಬೇಕು? ಎಲ್ಲಿಂದ ಎಲ್ಲಿವರೆಗೂ ನಮ್ ವ್ಯಾಪಾರ ಮಾಡೋರೇ ಇರ್ತಾರೆ. ಬೇರೆ ಕಡೆ ಹೋದ್ರು ಅಲ್ಲೂ ವ್ಯಾಪಾರ ಮಾಡ್ತಾ ಇರ್ತಾರೆ. ತೆರವುಗೊಳಿಸಿ ಅಂದ್ರೆ ನಾವು ಕಾಡ್ಗೆ ಹೋಗಕ್ಕಾಗತ್ತಾ? ಕಾಡಲ್ಲಿ ಅನ್ನ ತಿನ್ನಕ್ಕಾಗತ್ತಾ? ಸರಿ, ಕಾಡಲ್ಲೇ ಬಂದು ಓಟ್ ಹಾಕ್ಸ್ಬೇಕು, ಕಾಡಲ್ಲೇ ಓಟ್ ಕೇಳ್ಬೇಕಲ್ವಾ? ಕಾಡು ಪ್ರಾಣಿ ಜೊತೆ ಹೋಗಿ ವ್ಯಾಪಾರ ಮಾಡಿ ಬದುಕಕ್ಕಾಗತ್ತಾ? ನಾವು ಮನುಷ್ಯರೇ ತಾನೆ. ಅವ್ರೇನೋ ಒಂದು ಸ್ಥಾನದಲ್ಲಿ ಇದಾರೆ, ಅವರು ಅಧಿಕಾರ ಮಾಡ್ತಾರೆ. ನೀವು ತೆಗಿಬೇಕಂದ್ರೆ ತೆಗ್ದ್ಬಿಡ್ಬೇಕಂತಂದ್ರೆ ನಾಳೆ ಓಟ್ ಹಾಕುವಾಗೂ ವ್ಯಾಪಾರ ಮಾಡ್ತೀರಾ, ತೆಗ್ದ್ಬಿಡಿ ಅಂತ ಅನ್ನಕ್ಕಾಗತ್ತಾ? ಓಟ್ ಹಾಕ್ಲೇಬೇಕು ತಾನೆ. ಹಾಕಿ ನಾವು ನಿಮ್ಗೊಂದು ಅನುಕೂಲ ಮಾಡ್ಕೊಡ್ತೀವಿ, ನೀವು ಬೀದಿ ಬದಿ ವ್ಯಾಪಾರ ಮಾಡಕ್ಕೆ ಏನೋ ಒಂದು ಒಳ್ಳೇದ್ ಮಾಡ್ಕೊಡ್ತೀವಿ, ಹಾಕಿ ಅಂತ ಅವಾಗ ಕೇಳ್ತೀರಾ. ಇವಾಗ ಯಾಕೆ ಕೇಳಲ್ಲ? ನೀವು ಅಧಿಕಾರದಲ್ಲಿ ಇದ್ದೀರಾ, ನೀವು ಕೇಳ್ತೀರಾ. ನಾವು ಅಧಿಕಾರದಲ್ಲಿಲ್ಲ, ನಾವು ಎತ್ತಿ ಅಂದ ತಕ್ಷಣ ಎತ್ತಕ್ಕಾಗತ್ತಾ? ಅಧಿಕಾರ ಅಂತಂದ್ರೆ ಏನು? ನಮ್ಗೆ ಅಧಿಕಾರ ಇಲ್ಲ ಸರ್, ನಾವು ವ್ಯಾಪಾರ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರಲ್ವಾ. ಅಧಿಕಾರ ಇಲ್ಲ ಅಂತ ಅಧಿಕಾರ ಇರೋರು ಹೇಳ್ಬಿಡ್ತೀರಾ. ಅಧಿಕಾರ ಇರೋರು ಬಡವರು ಬಗ್ಗರಿಗೆ ಗುರ್ತಿಸಿ ಅವ್ರಿಗೇನೋ ಒಂದು ಅವ್ರಿಗೊಂದು ಇರಕ್ ಒಂದು ಮನೆ, ಒಂದು ಮಠ, ಏನೋ ಒಂದು ಮಾಡ್ಕೊಡಿ ಅಂತ ಒಂದು ಅನುಕೂಲ ಮಾಡ್ಬೇಕಲ್ವಾ. ನಮ್ಮ ಮನೆ ಇಲ್ಲ, 10,000 ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಅಡ್ಮಿಷನ್ ಕಟ್ಟಬೇಕು, ತಿಂಗಳಾರೆ ರೇಷನ್ನು, ಇಷ್ಟಕ್ಕೆ ಸರೋಗ್ಬಿಡುತ್ತೆ ನಮ್ಮ ವ್ಯಾಪಾರ. ಇಲ್ಲ ನಾವು ಮನೆ ಮಾಡೋಣ, ಸ್ವಂತ ಮನೆ ತಗೊಳೋಣ, ಒಂದ್ ಮನೆ ಲೀಸ್ಗೆ ಹಾಕೋಣ, ಏನಕ್ಕೂ ಆಗಲ್ಲ. ಒಂದು ತಿಂಗಳಿಗೆ ಒಂದು ಅಮ್ಮಮ್ಮ ಅಂದ್ರೆ ಒಂದು 10,000 ರಿಂದ 12,000 ರೂಪಾಯಿ ಸಂಪಾದನೆ ಮಾಡ್ಬೋದು.
ಒಂದ್ ಸಿಲಿಂಡರ್ ತಗೋಬೇಕಂದ್ರೆ ಯಾರ ಹತ್ರನೋ ಒಂದ್ 1,000 ಕೊಡ್ರಿ ಅಂತ ಸಾಲ ಇಸ್ಕೋಬೇಕು. ಅಡ್ಮಿಷನ್ ಕಟ್ಟಕ್ ಒಂದ್ ತಿಂಗ್ಳಿಗೆ ಬಡ್ಡಿ ಕೊಡ್ರಿ, ಏನೋ ಒಂದ್ ಮಾಡ್ಕೊಡ್ತೀನಿ ಅಂತ ಆ ಬಡ್ಡಿ ಅವ್ರು ಬಂದಿ ಕ್ಯಾಕರ್ಸ್ ಒಗಿತಾ ಇರ್ತಾರ ಮಕ್ಕಕ್ಕೆ. ಹಂಗೆಲ್ಲ ಉಗಿಸ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಅಂಗಡಿ ಮೇಲೆ ಐಟಮ್ ಹಾಕೊಂಡ್ ಕೂತಿರ್ತೀವಿ, ಬಂದ್ ಎತ್ತಿ ಏಕಾಏಕಿ ಎತ್ಬಿಡಿ. ಎಲ್ಲಿಗೆ ಎತ್ಕೊಂಡು ಹೋಗ್ಬೇಕು? ಕಾಡ್ಗೆ ಹೋಗೋಣ? ಎಲ್ಲಿಂದ ಎಲ್ಲಿವರೆಗೂ ಬೀದಿ ಬದಿ ವ್ಯಾಪಾರ ಮಾಡೋರೇ ಇದ್ದಾರೆ. ಬರೀ ನಮ್ಮ ಒಂದೇ ಜಾಗದಲ್ಲಿ ಇಲ್ಲ, ಎಲ್ಲಿಂದ ಎಲ್ಲಿವರೆಗೂ ಕರ್ನಾಟಕದಲ್ಲಿ ಎಲ್ಲಿಂದ ಕಂಪ್ಲೀಟ್ ಎಲ್ಲಾ ಕಡೆ ಎತ್ತಿಸ್ತಾರಂದ್ರೆ ಕಾಡ್ಗೆ ಹೋಗ್ಬಿಡೋಣ ಸರ್ ನಾವು ಜೀವನ ಮಾಡಕ್ಕೆ. ನಾವು ಕಾಡು ಪ್ರಾಣಿಗಳ ಮನುಷ್ಯಲ್ವಾ? ನಾವು ಮನುಷ್ಯತ್ವ ಇಲ್ವಾ ನಮ್ಗೆ ಏನೋ ಒಂದ್ ನೋಡಿ ಸರ್, ಕೃಷ್ಣ ಬೈರೇಗೌಡ್ರೆ ಸರ್ ಹೇಳ್ತಾ ಇರೋದು, ಕೈ ಮುಗ್ದಿ ಕೇಳ್ಕೊಂತೀವಿ, ನಿಮ್ ಕಾಲಕ್ಕೆ ಬೇಕಾದ್ರೆ ನಾವು ಮುಗಿತೀವಿ. ಇಷ್ಟೂ ಜನದ ಮೇಲೆ ಹೊಟ್ಟೆ ಮೇಲೆ ಬರ ಎಳ್ದು ಬಿಟ್ರೆ ಬಡ ಬಗ್ಗರಿಗೆ ನೀವು ಒಳ್ಳೇದ್ ಮಾಡ್ಬೇಕು. ರಿಕ್ವೆಸ್ಟ್ ಮಾಡಿ ನಾವು ಕೇಳ್ಕೊಳೋದು ಇಷ್ಟೇ. ನಮ್ಗೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಕ್ಕೆ ನಾವು ಬೇರೆ ಕಡೆ ಹೋಗಿ ಅಂದ್ರೆ ನಾವು ಹೋಗಕ್ಕಾಗಲ್ಲ. ಅಲ್ಲೇ ಸಾಲ ತಗೊಂಡಿರ್ತೀವಿ, ಏನೇನೋ ಒಂದ್ ID ಕಾರ್ಡ್ ಮಾಡ್ಕೊಡ್ತೀರಾ ಅಲ್ವಾ? ಸಾಕಲ್ವ ಸರ್? ರಿಕ್ವೆಸ್ಟ್ ನಾವ್ ಇಷ್ಟೇ, ವ್ಯಾಪಾರ ಮಾಡಕ್ ನಮ್ಗೆ ಅನುಗ್ರಹ ಮಾಡ್ಕೊಡಿ. ನಾವು ಒಳಕಾದಂಗೆ ಹಾಕೊಂಡು ಏನೋ ಒಂದ್ ಮಾಡಿ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ ಅಷ್ಟೇ. ಇಲ್ಲೇ ನಮ್ಗೆ ಜೀವನ, ನಮ್ಗೆ ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಾವು ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದೆ, ಅದರಿಂದ ಮಕ್ಕಳನ್ನ ನೋಡ್ಕೊಬೇಕು. ಗಂಡಸರಿಲ್ಲ ನಮ್ಗೆ ದುಡ್ಕೊಂಡ್ ಬಂದ್ ಕೊಡೋರು. ನಾವು ದುಡ್ದು ನಾವು ತಿನ್ಬೇಕು, ಮಕ್ಳಿಲ್ಲ ಮರಿ ಇಲ್ಲ. ನಾವೆಲ್ಲ ನಾವು ಮಾಡ್ಕೊಂಡೆ ನಾವು ಸಂಪಾದನೆ ಮಾಡಿ ನಾವು ತಿನ್ಬೇಕು. ನಮ್ಗೆ ಅಲ್ಲೇ ಅನುಕೂಲ ಮಾಡ್ಕೊಡಿ. ನಮ್ಗೆ ಅದ್ ಬಿಟ್ರೆ ಇನ್ನೇನಿಲ್ಲ. ನಾವು ಕೈ ಮುಗ್ದಿ ಅದೇ ಕೇಳದೆ, ಎಲ್ಲಾನು ಅಲ್ಲಿಗೆ ಅನುಕೂಲ ಮಾಡಿ ನಮ್ಗೆಲ್ಲ ವ್ಯಾಪಾರಿ ಪತಿಗೆ ಎಲ್ಲ ಅನುಕೂಲ ಮಾಡಿ ನಮಗ್ ಬಿಡ್ಬೇಕು. ಬೀದಿ ವ್ಯಾಪಾರಕ್ಕೆ ಅನುಕೂಲ ಮಾಡ್ಬೇಕಷ್ಟೇ. ನಾವು ಬೀದಿ ಬೀದಿ ವ್ಯಾಪಾರಿ ಸರ್. ನಮಗೆ ಜಾಗ ಬಂದು ಎಲ್ಲಿದೆ ಅಲ್ಲೇ ಜಾಗ ಕೊಡಬೇಕು. ನಮ್ಗೆ 108 ಸಮಸ್ಯೆಗಳು ಇರ್ತದೆ. ಮಕ್ಕಳು ಫೀಸ್ ಕಟ್ಬೇಕು, ಗ್ಯಾಸ್ ತಗೋಬೇಕು, ಇದು ನಂಬ್ಕೊಂಡು ಫೈನಾನ್ಸ್ ತಗೊಂಡಿದೀವಿ, ಬ್ಯಾಂಕ್ ಲೋನ್ ತಗೊಂಡಿದೀವಿ, ಎಲ್ಲ ಮಾಡ್ತಾ ಇದೀವಿ. ನಮ್ಗೆ ಜಾಗ ಎಲ್ಲಿದೆ ಅಲ್ಲೇ ಜಾಗ ಕೊಡ್ಲಿ ಸರ್. ಯಾರಿಗೂ ತೊಂದರೆ ಮಾಡಬಾರ್ದು. 6 ಅಡಿ ಇದ್ರೆ 3 ಅಡಿ ಕೊಡ್ಲಿ. ನಮಗೆ ಜಾಸ್ತಿ ಏನ್ ಬೇಡಿ. ಫುಟ್ಪಾತ್ ಎಷ್ಟು ಹೋಗ್ತದ ಅಷ್ಟೇ ಕೊಡ್ಲಿ ಸರ್. ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ. ನಮ್ ಜಾಗ ಎಲ್ಲಿದೆ ನಮ್ಗೆ ಜಾಗ ಕೊಡ್ಲಿ. ನಮ್ಗೆ ಯಾವ್ದು ಡಿಸ್ಟರ್ಬ್ ಮಾಡಬಾರ್ದು. ನಾವು ಫೈನಾನ್ಸ್ ತಗೊಂಡಿದೀವಿ, ಸಾಲ ತಗೊಂಡಿದೀವಿ, ಏನೋ ಎಲ್ಲ ತಗೊಂಡಿದೀವಿ. ನಮ್ಗೆ ಜಾಗ ಎಲ್ಲಿದೆ ಅಲ್ಲೇ ಜಾಗ ಕೊಡಿ. ತೊಂದರೆ ಮಾಡಬಾರ್ದು ಯಾರು. ಪೊಲೀಸ್ ಅವರಾದ್ರು ಯಾರಾದ್ರು ನಮ್ಗೆ ತೊಂದರೆ ಮಾಡಬಾರ್ದು. ಬಂದು ಕಾಸು ಕೊಡಿ ಅದು ಕೊಡಿ ಅಂತ ಕೇಳಬಾರ್ದು. BBMP ಅವರು ನಮ್ಗೆ ತೊಂದರೆ ಮಾಡಬಾರ್ದು. ನಮ್ ಜಾಗ ಎಲ್ಲಿದೆ ಕೊಡಿ. ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟು ನಾವು ಜಾಗ ಖಾಲಿ ಮಾಡಿದ್ರೆ ಏನ್ ಸರ್? ನಾವು ಅಷ್ಟೆಲ್ಲ ಮನೆ ಮಕ್ಳು ಇದಾರೆ, ಅದು ನಂಬ್ಕೊಂಡು ನಮ್ಮ ಬಲ್ತಾ ಇದೀವಿ. ನಮ್ಗೆ ಜಾಗ ಎಲ್ಲಿದೆ ಅಲ್ಲೇ ಕೊಡ್ಲಿ. ನಮ್ಗೆ ಏನಕ್ಕೆ ತೊಂದರೆ ಇಲ್ಲ. ನಮಗೆ ಖಾಲಿ ಮಾಡ್ಸೋದ್ ಬೇಡ, ಯಾರಿಗೂ ಖಾಲಿ ಮಾಡ್ಸೋದ್ ಬೇಡ ನಮ್ಮವ್ರಿಗೆ.